ಹಲೋ ಎಲ್ರಿಗೂ ನಮಸ್ಕಾರ. ನಾನು ಬ್ಲೌಸು ಕೊಟ್ಟಿದ್ದಾರೆ, ಸ್ವಲ್ಪ ಆಲ್ಟ್ರೇಷನ್ ಹೇಳಿದ್ದಾರೆ. ಆಲ್ಟ್ರೇಷನ್ ಕೊಟ್ಟಾಗ ಯಾವ ರೀತಿ ಅದನ್ನು ಕರೆಕ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಬೇಕು ಅಂತ ನೋಡಿ, ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೋಡಿ. ಇದು ಬ್ಲೌಸ್ ಕೊಟ್ಟಿದ್ದಾರೆ. ಬ್ಲೌಸಲ್ಲಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಹೇಳಿದ್ದಾರೆ. ನೋಡಿ, ಇಲ್ಲಿ ಫ್ರಂಟಲ್ಲಿ ಗ್ಯಾಪ್ ನೋಡ್ತಾ ಇರ್ಬೋದು. ಎಷ್ಟು ಗ್ಯಾಪ್ ಇದೆ ಅಂದರೆ ನೋಡಿ, ಇದು ಸೈಡ್ ಸ್ಟಿಚ್ ಏನಿದೆ ಅದು ನೋಡಿ ಆಲ್ಮೋಸ್ಟ್ 2 ಇಂಚ್ವರೆಗೂ ನಮ್ಮದು ಗ್ಯಾಪ್ ಇದೆ. ನೋಡಿ, ಇಷ್ಟು ಗ್ಯಾಪ್ ಇದೆ. ಅವ್ರು ಹೇಳ್ತಾರೆ ಕರೆಕ್ಟಾಗಿದೆ ಅಂತ. ಫ್ರಂಟಲ್ಲಿ ಏನಾಗುತ್ತೆ, ಟೈಟ್ ಆಗುತ್ತೆ ಅಷ್ಟೇ. ನಾನು ಇಲ್ಲಿ ಏನು ಎದೆ ಸುತ್ತಳ್ತಿದ್ಯೋ ಅದಕ್ಕಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗಿತ್ತು. 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ. ಯಾಕಂದರೆ ಈ ಗ್ಯಾಪನ್ನು ಕಡಿಮೆ ಮಾಡಬೇಕು ಅಂತ. ನಾವು ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ತೊಗೊತೀವಿ. ಬ್ಯಾಕಲ್ಲಿ ಆಟೋಮೆಟಿಕಲಿ ಹಾಫ್ ಇಂಚ್ ಕಡಿಮೆ ತೊಗೊಂಡಾಗ ಇಷ್ಟು ಕಡಿಮೆ ಆಗಿರುತ್ತೆ, ಬ್ಯಾಕಲ್ಲಿ ಕಡಿಮೆ ಆಗಿರುತ್ತೆ. ಈಗ ಏನಿರುತ್ತೋ ಅದರಲ್ಲಿ ನಾವು ಫ್ರಂಟಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತೀವಲ್ಲ, ಅದು ಬ್ಯಾಲೆನ್ಸ್ ಆಗುತ್ತೆ. ಹಂಗಾಗಿ ನಾನು ಏನು ಎದೆ ಸುತ್ತಳ್ತಿದ್ಯೋ ಅದಕ್ಕಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಬೇಕು. ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಂಡು ಟೋಟಲ್ ಆಗಿ 1 ಇಂಚು ನಾನು ತೆಗೆದುಕೊತಾ ಇದ್ದೀನಿ. ಮತ್ತು ಡೀಪ್ ಬಂದು ನೋಡಿ ಇಷ್ಟು ಹೇಳಿದ್ದಾರೆ. ಬ್ಯಾಕಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಡೀಪ್ ಹೇಳಿದ್ದಾರೆ, ಇಷ್ಟು ಡೀಪ್ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಏನು ಮಾಡಬೇಕು ಅಂದರೆ, ಬ್ಲೌಸ್ ಉದ್ದ, ತೋಳಿನ ಉದ್ದ ಎಲ್ಲವನ್ನು ನೀಟಾಗಿ ತೆಗೆದುಕೊಳ್ಳಿ. ಫಸ್ಟು ಬ್ಲೌಸ್ ಉದ್ದವನ್ನು ಅಳತೆ ಮಾಡ್ಕೊತೀನಿ. ಬ್ಲೌಸ್ ಉದ್ದ ಬಂದು ಇಷ್ಟೇ ಸಾಕು ಅಂತ ಹೇಳಿದ್ರು ಅವರು. ಟೋಟಲ್ ಆಗಿ 13 ಇಂಚಿದೆ. ಬ್ಲೌಸಿನ ಉದ್ದ ಬಂದು 13 ಇಂಚು, ಬ್ಲೌಸ್ ಉದ್ದ ಬಂದು 13 ಇಂಚು. ಆರ್ಮೋಲ್ ಬಂದು ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಹಂಗಾಗಿ ಕರೆಕ್ಟಾಗಿ ಅಷ್ಟೇ ತೊಗೊತೀನಿ. ನಿಮ್ಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಸ್ಕೇಲ್ ಇಟ್ಕೊಬೋದು, ಅಥವಾ ಇಲ್ಲ ಅಂದರೆ ಸ್ಕೇಲ್ ಇಟ್ಕೊಳ್ಳಿ, ಅಥವಾ ಒಂದು ಲೈನ್ ಎಳ್ಕೊಳ್ಳಿ. ಹಿಂಗೆ ಸ್ಟ್ರೈಟ್ ಒಂದು ಲೈನ್ ಎಳ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳೋಣ. ಆರ್ಮೋಲ್ ಬಂದು ನೋಡಿ 5.25 ಇಟ್ಕೊಂಡಿದ್ದಾರೆ. ನಾವು ಕೂಡ 5.25 ಇಟ್ಕೊಳ್ಳೋಣ. ನೋಡಿ, ಇಲ್ಲೇನು ಲೈನ್ ಎಳೆದಿದ್ದೀನಿ 5.25ಗಿದೆ. 5.25 ತೆಗೆದುಕೊಳ್ಳೋಣ. ಇದು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಡೀಪ್ ಬಂದು ಹಿಂಗೆ ಇಟ್ಕೊಂಡು ನೀಟಾಗಿ ಎಷ್ಟಿದೆ ಅಂತ ಹಿಂಗೆ ಲೈನ್ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಬಂದು ನಾನು 9 ಇಂಚ್ಗೆ ಡೀಪನ್ನು ಕೊಡ್ತಾ ಇದ್ದೀನಿ. ಇದು ಡೀಪ್ ಬಂದು 7.25 ಇಂಚ್ವರೆಗೂ ಇದೆ ಫ್ರೆಂಡ್ಸ್. ನಾನು ಬಂದು 9 ಇಂಚ್ವರೆಗೂ ನಾನೇನು ಮಾಡ್ತೀನಿ, ಅಥವಾ 8.25 ಹೇಳಿದ್ದಾರೆ. 9 ಇಂಚ್ ತೆಗೆದುಕೊಳ್ಳೋಣ. 1 ಪಾಯಿಂಟ್ ಅಲ್ವಾ, 9 ಇಂಚು. ಬ್ಯಾಕ್ ಡೀಪ್ ಬಂದು ತೋಳಿನ ಉದ್ದ ಇಷ್ಟೇ ಹೇಳಿದ್ದಾರೆ. ತೋಳಿನ ಉದ್ದ ಯಾವುದೇ ಚೇಂಜಸ್ ಇಲ್ಲ, 6 ಇಂಚ್ ಇದೆ. 6 ಇಂಚ್ ಇಟ್ಕೊತಾ ಇದ್ದೀನಿ. ಶೋಲ್ಡರ್ ರೆಡಿ ಬಂದು ತೋರಿಸ್ತೀನಿ. 2 ಇಂಚ್ ಇದೆ. ನಾವು ಅದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಫ್ರಂಟ್ ಡೀಪು ಕೂಡ ನೋಡ್ಕೊಳ್ಳೋಣ. ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಶೋಲ್ಡರ್ ಸ್ಟಿಚ್ ಏನಿರುತ್ತೆ ಅಲ್ಲಿಂದ ಇಲ್ಲಿಗೆ ತೆಗೆದುಕೊಳ್ಳೋಣ. 6.25 ಆಲ್ಮೋಸ್ಟ್ 7 ಇಂಚಸ್ವರೆಗೂ ಇದೆ ಫ್ರೆಂಡ್ಸ್. 7 ಇಂಚಸ್ ಡೀಪ್ ಇದೆ. 7 ಇಂಚಸ್ ಅವ್ರು ಕೇಳಿರೋದು ಇನ್ನೂ ಡೀಪ್ ಕೇಳಿದ್ದಾರೆ. ಇಟ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ನೆಕ್ ಯಾವ ರೀತಿ ತೊಗೊತೀರಾ ಅಂತ ಅಂದರೆ, ಬ್ಯಾಕಲ್ಲಿ ನಾನು 2 ಇಂಚಸ್ ತೆಗೆದುಕೊತೀನಿ. ಫ್ರಂಟಲ್ಲಿ ಬಂದು 2.5 ತೆಗೆದುಕೊತೀನಿ. ಹಂಗೆ ಬೇಕು ಅಂದರೆ ಇಲ್ಲೇನಿರುತ್ತೋ ಇದು ಇರುತ್ತೆ ಇಲ್ಲಿಗೆ ತೆಗೆದುಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ನೋಡಿ, 2 ಇಂಚಸ್ ಇದರಲ್ಲಿ ರೆಡಿ ಬಂದು 2 ಇಂಚಸ್ ಇದೆ. ಫ್ರಂಟಲ್ಲಿ 2.25 ತೊಗೊತೀನಿ, ಬ್ಯಾಕಲ್ಲಿ 2 ಇಂಚನ್ನು ತೆಗೆದುಕೊತೀನಿ. ಇಷ್ಟೇ ಫ್ರೆಂಡ್ಸ್ ನನಗೆ ಬೇಕಾಗಿರೋದು. ಒಂದು ಬ್ಲೌಸಲ್ಲಿ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳೋಣ ಫಸ್ಟು. ಇದು ಬಂದು 9.25 ಇದೆ ಫ್ರೆಂಡ್ಸ್. 9.25 ಇದೆ. 9.25 ಇದೆ ಸುತ್ತಳತೆಗೆ. ನಾನು 9.25 10.15ವರೆಗೂ ತೊಗೊತೀನಿ. 9.15 ಇದೆ. 10.15ವರೆಗೂ ನಾನಿಲ್ಲಿ ತೊಗೊತೀನಿ. ನೀವೆಲ್ಲ ಕೇಳಿದ್ರ ನೋಡಿ. ಇದು ಬ್ಲೌಸ್ ಪೀಸ್ ಬಂದು, ಇದು ಸ್ಯಾರಿ ಬಂದು ಯೆಲ್ಲೋ ಕಲರ್, ಒಂಥರ ಲೆಮನ್ ಯೆಲ್ಲೋ ಆ ಥರ ಇದೆ. ಇದು ನೋಡ್ಬೋದು, ಈ ಕಲರ್ ಸ್ಯಾರಿ ಇದೆ. ಇದಕ್ಕೆ ನಾನು ಗೋಲ್ಡ್ ಕಲರಲ್ಲೇ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ಈಗ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಲೈನಿಂಗ್ ತರಿಸಿದ್ದೆ ಅದರದ್ದು ಪೀಸ್ಗಳು ನೋಡಿ. ಫಸ್ಟ್ ಓಪನ್ ಮಾಡ್ಕೊತಾ ಇದ್ದೀನಿ. ತುಂಡ ತೋಳೆ ಆಗಿರೋದ್ರಿಂದ ನೋಡಿ, ಈ ಸೈಡ್ ಕಟಿಂಗ್ ಏನು ಮಾಡಿಸ್ಕೊಂಬಂದಿದ್ದೀವಿ, ಈ ಸೈಡು ಮಾಡ್ಕೊತಾ ಇಲ್ಲ, ಈ ಸೈಡೇ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ತೋಳಿನ ಉದ್ದ 6 ಇಂಚ್ ಇದೆ. ಇನ್ನೊಂದ್ಸಲ ನೋಡ್ಕೊಂಬಿಡೋಣ. ತೋಳಿನ ಉದ್ದ ಅವರು 6 ಇಂಚು ಅಥವಾ 7 ಇಂಚ್ ಇದೆ ಅನಿಸುತ್ತೆ, ನೋಡೋಣ. 6 ಇಂಚ್ ಇದೆ ಫ್ರೆಂಡ್ಸ್. ನಾನಿಲ್ಲಿ 7 ಇಂಚನ್ನು ತೆಗೆದುಕೊತೀನಿ. 1 ಇಂಚು ಮಾರ್ಜಿನ್ಗೆ ಅಂದ್ಬಿಟ್ಟು 7 ಇಂಚಿಗೆ ತೆಗೆದುಕೊತೀನಿ. ಅವ್ರು ಕೇಳಿರೋದಷ್ಟೇ ಅಷ್ಟೇ ತೆಗೆದುಕೊತಾ ಇದ್ದೀನಿ. ಇಷ್ಟಕ್ಕೆಲ್ಲ ಎಷ್ಟು ಡೌನಿಂಗ್ ತೊಗೊತೀರಾ ಅಂದರೆ, ತೋಳಿನ ಡೌನಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಿಂಗೆ ಇಟ್ಕೊಂಡು ನಾನು ಇಲ್ಲಿ 3 ಇಂಚ್ ಹಾಕ್ಕೊತಾ ಇದ್ದೀನಿ. ಹಿಂಗೂ ಕೂಡ ನೋಡ್ಕೊಬೋದು ನೀವು. ಇಲ್ಲ ಅಂದರೆ ನೋಡಿ, ಇಲ್ಲಿ ಇಟ್ಕೊಂಡು ತೋಳನ್ನು ಹಿಂಗೆ ಇಟ್ಕೊಳ್ಳಿ ನೀವು.
ತೋಳು ಇಟ್ಕೊಂಡು ಏನು ಕರೆಕ್ಟಾಗಿ ಇರುತ್ತೋ ಅಲ್ಲಿಂದ 1/2 ಇಂಚ್ ಕೆಳಗಡೆ ಇಟ್ಕೊಂಡು ಹಿಂಗೆ ಇಟ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟ್ ಅಳತೆ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಅವ್ರದ್ದು ಕಟಿಂಗ್ ಇಲ್ಲಿಗಿದೆ. ನಾನು 1/2 ಇಂಚ್ ಮೇಲ್ಗಡೆಗೆ ತೊಗೊಂಡಿದ್ದೀನಿ. ಕರೆಕ್ಟಾಗಿ 3 ಇಂಚ್ಗೆ ಬರುತ್ತೆ ಇದು ಡೌನಿಂಗ್. ಇಲ್ಲೂ ಕೂಡ 1/2 ಇಂಚ್ ಹೋಗುತ್ತೆ, ಇಲ್ಲೂ ಕೂಡ 1/2 ಇಂಚು ಡೌನಿಂಗ್ ಹೋಗುತ್ತೆ. ಮತ್ತು ಆರ್ಮೋಲ್ ಹಿಂಗೆ ಬೇಕಾದ್ರೂ ನೋಡ್ಕೊಬೋದು, ಅಥವಾ ನಾನು ಮುಂಚೆ ಎಲ್ಲ ಹಿಂಗೆ ಕಟ್ ಮಾಡ್ತಾ ಇದ್ದಿದ್ದು. ಏನು ಇದೆಯೋ ಹಿಂಗೆ ಇಟ್ಕೊಂಬಿಟ್ಟು ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟನ್ನು ನೋಡಿಬಿಟ್ಟು ನಾನು ಆರ್ಮೋಲನ್ನು ಹಿಂಗೆ ಹಾಕ್ಕೊತಾ ಇದ್ದೆ. ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಳ್ಳಿ. +2 ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಈ ರೀತಿ ಒಂದು ಮಾರ್ಕನ್ನು ನೀಟಾಗಿ ಹಾಕ್ಕೊಳ್ಳಿ ಅಷ್ಟೇ. ಈಗ ತೋಳು ಆಯಿತು. ತೋಳು ಕಟಿಂಗ್ ಆಯಿತು. ಈಗ ಬಾಡಿ ಪಾರ್ಟ್ ಕಟಿಂಗನ್ನು ಮಾಡೋಣ. ಬಾಡಿ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇರೋಂಥ ಬಟ್ಟೆನ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ ಬ್ಲೌಸ್ ಉದ್ದ ಬಂದು 13 ಇಂಚಿದೆ. ನೋಡಿ 13 ಇಂಚಿದೆ. 13 ಇಂಚ್ಗೆ ನಾನಿಲ್ಲಿ 1 ಇಂಚ್ ಇಲ್ಲಿ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ಸರಿ ಇಲ್ಲ, ಕರೆಕ್ಟಾಗಿ ಕಟ್ ಮಾಡಿಕೊಟ್ಟಿಲ್ಲ ಅಂತ ಅಷ್ಟೇನೆ. ನೋಡಿ ಕಟ್ ಮಾಡಿ ತೆಗೆದುಬಿಡಿ. ಈಗ 13 ಇಂಚ್ ಇರೋದಕ್ಕೆ 14 ಇಂಚು 1 ಇಂಚ್ ನಾನು ಸೇರಿಸ್ಕೊಂಡು ಇಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಬ್ಯಾಕಲ್ಲಿ 2 ಇಂಚಸ್ಸನ್ನು ತೆಗೆದುಕೊತಾ ಇದ್ದೀನಿ. ಮತ್ತು ಇಲ್ಲಿ ಬಂದು 3 ಇಂಚನ್ನು ತೆಗೆದುಕೊತಾ ಇದ್ದೀನಿ. 2 ಇಂಚು ಬೇಕು, ಅಲ್ಲಿಗೆ 1 ಇಂಚು, ಇಲ್ಲ 1/2 ಇಂಚು, ಇಲ್ಲ 1/2 ಇಂಚು ಹೋಗುತ್ತೆ. ಹಂಗಾಗಿ 3 ಇಂಚನ್ನು ಶೋಲ್ಡರ್ ತೊಗೊಂಡಿದ್ದೀನಿ. ಇಲ್ಲಿ ಏನು ಮಾಡಿದ್ದೀನಿ 5 ಇಂಚ್ ತೆಗೆದುಕೊಂಡಿದ್ದೀನಿ. ಆದರೆ ಇಲ್ಲಿ 5.25 ಹೋಗ್ತೀನಿ. 1/2 ಇಂಚು ಜಾಸ್ತಿ ತೊಗೊತಾ ಇದ್ದೀವಿ ಆರ್ಮೋಲ್. ಇಲ್ಲಿಂದ ಮೇಲಿನಿಂದ ಕೆಳಕ್ಕೆ 5.25 ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇಲ್ಲಿಗೆ ಹಾಕ್ಕೊತೀನಿ. ಯಾಕಂದರೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಕ್ರಾಸಾಗಿ ತೊಗೊಂಡಿದ್ದೀವಿ ನೋಡಿ. ನೆಕ್ಕು ಶೋಲ್ಡರ್ ಕಡಿಮೆ ತಗೊಂಡಾಗ ಆರ್ಮೋಲನ್ನು ಹೆಚ್ಚಿಸ್ಬೇಕಾಗತ್ತೆ ನಾವು. ಇಲ್ಲಿ ಎದೆ ಸುತ್ತಳತೆ ನೋಡ್ಕೊಳ್ಳೋಣ. ತುಂಬ ಗ್ಯಾಪ್ ಇರೋದ್ರಿಂದ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 9.25 ಇದೆ. ಇದು ಬ್ಯಾಕಲ್ಲಿ 9.25 ತೊಗೊತಾ ಇದ್ದೀನಿ. ಯಾವುದು ಜಾಸ್ತಿ ಕಡಿಮೆ ಆ ಥರ ಏನೂ ಮಾಡ್ತಾ ಇಲ್ಲ. ಇದನ್ನು 1.25ಗೆ ಕರೆಕ್ಟಾಗಿ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ. ಒಂದ್ಸಲ ಚೆಕ್ ಮಾಡಿ. ಏನು ಸೈಡ್ ಇರುತ್ತೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ನಮ್ಮದು ಕರೆಕ್ಟಾಗಿದೆ ಅಂತ ಅರ್ಥ. ಸೈಡ್ ನೋಡಿ ಸ್ಟಿಚ್ಚು ನಾನೇನು ಮಾರ್ಕ್ ಹಾಕಿದ್ದೀನಿ ಅಲ್ವ, ಇಲ್ಲ 1/2 ಇಂಚ್ ಹೋಗುತ್ತೆ ಸ್ಟಿಚ್ಗೆ, ಇಲ್ಲ 1/2 ಇಂಚ್ಗೆ ಹೋಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಮತ್ತು ಇಲ್ಲಿ ಒಂದು 1/4 ಇಂಚು, ತುಂಬ ಅಲ್ಲ, ಒಂದು 1/4 ಇಂಚು ನಾನು ಕಟ್ ಮಾಡಿ ತೆಗಿತೀನಿ. ಡೀಪ್ ಒಂದು 9 ಇಂಚ್ ಇಡೋಣ. ಬ್ಯಾಕ್ ಡೀಪ್ ಇಲ್ಲಿ ಬಂದು 3 ಇಂಚ್ವರೆಗೂ ತೊಗೊತೀನಿ ನಾನು. ಇಲ್ಲಿ 2 ತೊಗೊಂಡಿದ್ದೀನಿ, ಇಲ್ಲಿ 3 ಇಂಚನ್ನು ತೆಗೆದುಕೊತಾ ಇದ್ದೀನಿ. ನೀಟಾಗಿ ಒಂದು ಶೇಪ್ ಕೊಡಿ. ಇಲ್ಲಿಂದ ಇಲ್ಲಿಗೆ ಒಂದ್ಸಲ ಚೆಕ್ ಮಾಡೋಣ. ನೋಡಿ 9.25 ನಾವು 1/2 ಇಂಚ್ ಕಡಿಮೆ ಮಾಡ್ಕೊಳ್ಲೇಬೇಕು. 9.25 ಇತ್ತು. ಇಲ್ಲಾಂದ್ರೆ ಈ ಪಾರ್ಟು ತುಂಬ ಇದಾಗೋ ಚಾನ್ಸಸ್ ಇರುತ್ತೆ, ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಕರೆಕ್ಟ್ ಮಾಡಿಕೊಂಡೆ ನಾನು. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ನೆಕ್ಕನ್ನು ಕೂಡ ನಾವು ಕಟ್ ಮಾಡ್ಕೊಂಬಿಡ್ತೀನಿ ಇಲ್ಲಿ ನಾನು. ಯಾಕಂದರೆ ಥ್ರೆಡ್ ಪೈಪಿಂಗ್ ಕೊಡ್ತಾ ಇರೋದ್ರಿಂದ ಕಟ್ ಮಾಡ್ಕೊತೀನಿ. ಈಗ ಇದು ರೆಡಿ ಆಯಿತು ಬ್ಯಾಕ್ ಪಾರ್ಟ್. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ 10.25 ತೊಗೊತೀನಿ ನಾನು. ಬ್ಯಾಕ್ ಪಾರ್ಟಲ್ಲಿ 1/2 ಇಂಚ್ ಕಡಿಮೆ ಮಾಡಿದ್ವಿ. ಏನು ಅಳತೆ ಇತ್ತು ಅದರಲ್ಲಿ ಕಡಿಮೆ ಮಾಡಿದ್ವಿ ನಾವು. ಇಲ್ಲಿ ಬಂದು ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ತುಂಬ ಗ್ಯಾಪ್ ಇರೋದ್ರಿಂದ 1/2 ಇಂಚ್ ತೊಗೊಬೇಕಾಗಿತ್ತು.
1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. 9 ಕಾಲಿದೆ, ನಾನಿಲ್ಲಿ 10 ಕಾಲ್ವರೆಗೂ ತೊಗೊತೀನಿ. ಗ್ಯಾಪ್ ಕಡಿಮೆ ಮಾಡೋದಕ್ಕಷ್ಟೇ, ಇನ್ನೇನು ಇಲ್ಲ. ಚೇಂಜ್ ಆಗಲ್ವಾ ಅಂದರೆ ಖಂಡಿತ ಚೇಂಜ್ ಆಗಲ್ಲ. ಇಲ್ಲಿ ಗ್ಯಾಪ್ ಇದೆಯಲ್ಲ, ಅದನ್ನು ನಾವು ಫುಲ್ಫಿಲ್ ಮಾಡಬೇಕು. ಇಲ್ಲಿ ನಾನು ಬೆಡ್ ಪಟ್ಟಿಗೆ 2 ಲೇಯರನ್ನು ಇಟ್ಕೊತಾ ಇದ್ದೀನಿ. ನಿಮ್ಗೆ ಬೆಡ್ ಪಟ್ಟಿ ಎಷ್ಟಿರಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಏನು ಈ ಬೆಡ್ ಪಟ್ಟಿ ಇರುತ್ತೋ ಇದಕ್ಕೆ ನೀಟಾಗಿ ಇಟ್ಕೊಂಬಿಟ್ಟು ಅದಕ್ಕೆ ಆ ಬೆಡ್ ಪಟ್ಟಿಗೆ 3/4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಆವಾಗ ನಮಗೆ ಬೆಡ್ ಪಟ್ಟಿ ಎಷ್ಟು ಬೇಕಾಗಿರುತ್ತೋ ಅಷ್ಟು ಕರೆಕ್ಟಾಗಿ ಸಿಗುತ್ತೆ. ಎಕ್ಸ್ಟ್ರಾ ನಾನು 3/4 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೆಂಟರಲ್ಲಿ ಬಂದು 2.5 ಇಟ್ಕೊತಾ ಇದ್ದೀನಿ. ಇಲ್ಲಿ ಬಂದು 3 ಇಂಚಸ್. ಈಗ ಇವೆಲ್ಲ ಲೈನ್ಗಳನ್ನು ಸೇರಿಸ್ಕೊಳ್ಳಿ. ಬೆಡ್ ಪಟ್ಟಿ ರೆಡಿ ಆಯಿತು. ಅಷ್ಟಾದಮೇಲೆ ಏನು ಮಾಡಬೇಕು, ಇಲ್ಲಿ ಏನಿದೆ ಇದು ಲೋಯರ್ ಚೆಸ್ಟ್, ಅದನ್ನು ಅಳತೆ ಮಾಡ್ಕೊಳ್ಳಿ. 11.25 ಇದೆ ಫ್ರೆಂಡ್ಸ್, 11.25 ಅದಕ್ಕೆ 1 ಸೇರಿಸ್ಕೊಂಡು 12.25 ನಾನು ತಗೊತಾ ಇದ್ದೀನಿ. ಅಂದರೆ ಇಷ್ಟು ಉದ್ದಲ್ಲಿ ಕರೆಕ್ಟಾಗಿ ಬೇಕು. ನಾವಿಲ್ಲಿ ಆಲ್ರೆಡಿ ಬೆಡ್ ಪಟ್ಟಿಗೆ ತೊಗೊಂಡಿದ್ದೀವಿ. ಟೋಟಲ್ ಆಗಿ 13 ಅವ್ರದ್ದು ಬ್ಲೌಸ್ ಉದ್ದ ಬಂದು 2.5 15ವರೆಗೆ ಬಂತು ನೋಡಿ. 2.5 ಇಂಚ್ ಎಕ್ಸ್ಟ್ರಾ ತೊಗೊಂಡಂಗಾಯ್ತು. ಬ್ಲೌಸ್ ಲೈನ್ಗಿಂತ 2.5 ಎಕ್ಸ್ಟ್ರಾ ಬಂತಷ್ಟೇ. ಯಾವ ಥರ ತೊಗೊಂಡ್ರೂ ಸೇಮೇ ಇರುತ್ತೆ, ಯಾವುದೇ ಚೇಂಜಸ್ ಆಗಲ್ಲ ಬ್ಲೌಸಲ್ಲಿ. ಇಲ್ಲಿ ಫ್ರಂಟ್ ನೆಕ್ ಬಂದು 2.5 ತೆಗೆದುಕೊತಾ ಇದ್ದೀನಿ. ಬ್ಯಾಕಲ್ಲಿ 1/2 ಇಂಚ್ ಕಡಿಮೆ ಮಾಡಿದ್ದೆ, ಫ್ರಂಟಲ್ಲಿ 1/2 ಇಂಚ್ ಜಾಸ್ತಿ ಮಾಡ್ತಾ ಇದ್ದೀನಿ. ಶೋಲ್ಡರ್ ಅಷ್ಟೇ ತೊಗೊತಾ ಇದ್ದೀನಿ. ಬ್ಯಾಕಲ್ಲೂ 3 ಇಂಚ್ ತೆಗೆದುಕೊಂಡಿದ್ದೆ, ಫ್ರಂಟಲ್ಲೂ 3 ಇಂಚ್ ತೆಗೆದುಕೊತಾ ಇದ್ದೀನಿ. ಆರ್ಮೋಲ್ ಬಂದು 5.5, ಬ್ಯಾಕಲ್ಲೂ ಅಷ್ಟೇ, ಫ್ರಂಟಲ್ಲೂ ಅಷ್ಟೇ. ಇದನ್ನು ನೀಟಾಗಿ ಒಂದು ಲೈನ್ ಎಳ್ಕೊಳ್ಳಿ. ಎಳ್ಕೊಂಡು 10 ಕಾಲಿಗೆ ಒಂದು ಮಾರ್ಕನ್ನು ಹಾಕ್ತೀನಿ. 10 ಕಾಲು ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಜಾಸ್ತಿ ಆಗಲಿಲ್ವಾ ಅಂದರೆ ಖಂಡಿತ ಇಲ್ಲ. ಫ್ರಂಟಲ್ಲಿ ನಾವು ಗ್ಯಾಪನ್ನು ಕಡಿಮೆ ಮಾಡಬೇಕು ಅಂದರೆ ಮಾಡ್ಕೊಳ್ಳೇಬೇಕು. ಇಲ್ಲಿ ಬಂದು 7 ಇಂಚಸ್ವರೆಗೂ ಡೀಪ್, ಅವ್ರದ್ದು 7 ಇಂಚಸ್ವರೆಗೂ ಡೀಪ್ ಇದೆ. ಇಷ್ಟನ್ನು ನೀಟಾಗಿ ಒಂದು ಲೈನ್ ಎಳ್ಕೊಂಡು ಶೇಪನ್ನು ಕೊಟ್ಕೊಂಬಿಡಿ. ಇಲ್ಲಿಂದ 3/4 ಇಂಚ್ಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ. ನೀಟಾಗಿ ಇಲ್ಲೂ ಕೂಡ ಒಂದು ಶೇಪನ್ನು ಹಾಕ್ಕೊಳ್ಳಿ. ಶೇಪ್ ಹಾಕೊಂಡ್ಮೇಲೆ ನೀವೇನು ಮಾಡಬೇಕು, ಇಲ್ಲಿಂದ 1 ಇಂಚ್ಗೆ ಈ ಕಡೆ ಹಾಕ್ಕೊಳ್ಳಿ. ದೊಡ್ಡ ಅಳತೆ ಆದಾಗ 1/4 ಇಂಚ್ ಹಾಕ್ಕೊಳ್ಳಿ. ತುಂಬ ಚಿಕ್ಕ ಅಳತೆ ಆದಾಗ 1 ಇಂಚ್ಗೆ ಹಾಕ್ಕೊಂಡು ಇವೆರಡರ ಮಧ್ಯೆ ಸೆಂಟ್ರಲ್ ಒಂದು ಲೈನ್ ಎಳ್ಕೊಂಡು ಇಲ್ಲಿಂದ 3 ಇಂಚ್ಗೆ ನಾನು ಫಸ್ಟ್ ಡಾಟ್ ಪಾಯಿಂಟ್ ಹಾಕ್ತಾ ಇದ್ದೀನಿ. ಆಮೇಲೆ 3 ಇಂಚ್ಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹೈಟ್ ಕೂಡ 3 ಇಂಚ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ಲೈನ್ ಎಳ್ಕೊಳ್ಳಿ. ಈ ಲೈನ್ ಏನಿರುತ್ತೆ, ಈ ಲೈನ್ ಇದನ್ನು ಹೋಗಿ ಈ ರೀತಿ ಸೆಂಟರ್ಗೆ ನೋಡ್ಕೊಳ್ಳಿ. ಕರೆಕ್ಟಾಗಿ ಈ ಲೈನು ಸೆಂಟರ್ಗೆ ಬರೋ ಥರ ನೋಡ್ಕೊಳ್ಳಿ. ಈ ಲೈನು ಮತ್ತು ಈ ಲೈನು ಇದು ಬಂದು 3.5 ಇಂಚ್ ಅಷ್ಟೇ ಇರಲಿ, ತುಂಬ ಜಾಸ್ತಿ ಎಲ್ಲ ಬೇಡ ನೋಡಿ. 3.5ವರೆಗೂ ಹೋಗೋ ಥರ ನೋಡ್ಕೊಳ್ಳಿ. ದಯವಿಟ್ಟು ಈ ಕಡೆಗೂ ಬರೋಂಗೆ ನೋಡ್ಕೊಬೇಡಿ, ಈ ಕಡೆನೂ ಬರೋದು ಬೇಡ. ಈ ಕಡೆ 1/2 ಇಂಚಿಗೆ ಹಾಕ್ಕೊಳ್ಳಿ. ಟೋಟಲ್ ಆಗಿ ಈ ಡಾಟ್ ಏನಿರುತ್ತೆ ಇದನ್ನು 1 ಇಂಚ್ವರೆಗೂ ಇಡೀರಿ, ತುಂಬ ಚೆನ್ನಾಗಿ ನಿಮಗೆ ಡಾಟ್ ಬರುತ್ತೆ. ಮತ್ತು ಇಲ್ಲಿಗೆ ನೋಡಿ, ಇಲ್ಲಿಗೆ ಟಚ್ ಆಗ್ತಾ ಇದೆ ಇದು ಈ ಲೈನು. ಅಲ್ಲಿಂದ ಕರೆಕ್ಟಾಗಿ ಇಟ್ಕೊಂಡು ನಾನು ಇಲ್ಲಿಗೆ ಒಂದು ಗುಂಡ್ಪಿನ್ ಹಾಕ್ತಾ ಇದ್ದೀನಿ. ಎಲ್ಲಿಗಿದೆಯೋ ಅಲ್ಲಿ ಕರೆಕ್ಟಾಗಿ ಗುಂಡ್ಪಿನ್ ಹಾಕ್ಕೊಂಡು ಈ ಲೈನ್ ಏನಿದೆ ಇದನ್ನು ನೀವು ತಿರುಗಿಸ್ಕೊಂಡಾಗ ಕರೆಕ್ಟಾಗಿ ಎಷ್ಟಿದೆಯೋ ಅದಷ್ಟಕ್ಕೆ ಬರುತ್ತೆ. ಅಲ್ಲಿಂದ ನಾವೇನು ಮಾಡಬೇಕಾಗುತ್ತೆ, ಇನ್ನೊಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಈ ರೀತಿ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಹಾಕೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕಟಿಂಗ್ ಮಾಡೋಣ. ನೋಡಿರಿ, ಈ ಲೈನ್ ಏನಿದೆ, ಈ ಲೈನ್ ಬಂದು ಈ ಲೈನ್ ಮೇಲೆ ಕೂರಿಸಿದಾಗ ನಿಮಗೆ ಕರೆಕ್ಟಾಗಿ ಅದೇನು ಶೇಪ್ ಇರುತ್ತೋ ಅದು ಕರೆಕ್ಟಾಗಿ ಕೂರಬೇಕು ನೋಡಿ. ಈ ರೀತಿ ಈ ಥರ ಒಂದು ಕರ್ವ್ ಥರ ಬರಬೇಕು. ಆವಾಗ ನಿಮ್ಮದು ನೀಟಾಗಿ ಇದು ಬರುತ್ತೆ, ಆರ್ಮೋಲ್ ಅನ್ನೋದು ಬರುತ್ತೆ. ಇವಾಗ ಹಿಂಗಿರುತ್ತೆ, ಆಮೇಲೆ ಕರೆಕ್ಟಾಗಿ ಆಗುತ್ತದು.
ಈಗ ಇದು ಯಾವುದೇ ಗ್ಯಾಪ್ ಬರಲ್ಲ. ಗ್ಯಾಪ್ ಬರದೇ ಇರೋ ಥರ ಮಾಡಬೇಕು ಅಂದರೆ ಈ ರೀತಿಯೇ ಕಟ್ ಮಾಡ್ಕೊಬೇಕು. ಇಲ್ಲಾಂದರೆ ಗ್ಯಾಪ್ ಬರುತ್ತೆ, ಫ್ರಂಟಲ್ಲಿ ತುಂಬ ಗ್ಯಾಪ್ ಬಂದ್ಬಿಡುತ್ತೆ. ಇದು ಫುಲ್ ಇಷ್ಟು ನಮಗೆ ಬೆಡ್ ಪಟ್ಟಿ ಬೇಕಾಗಿಲ್ಲ. ಅಂದರೆ ಏನು ಡಾಟ್ ಹಿಡಿತೀವಿ ಅಷ್ಟನ್ನು ಕಟ್ ಮಾಡಿ ತೆಗೆದುಬಿಡಿ. ಇಲ್ಲಿ ನೆಕ್ಕು ಅಷ್ಟೇನೆ. ನೀವು ಮಾರ್ಕ್ ಯಾವ ರೀತಿಯೇ ಹಾಕ್ಕೊಂಡಿರಿ, ಕಟ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ನಾವು ಥ್ರೆಡ್ ಪೈಪಿಂಗ್ ಮಾಡ್ಕೊಳೋದ್ರಿಂದ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ನೀಟಾಗಿ ಕಟ್ ಮಾಡಿಕೊಂಡೆ. ಈಗ ಇದಾಯಿತು, ಫ್ರಂಟ್ ಪಾರ್ಟು ರೆಡಿ ಆಯಿತು, ಬೆಡ್ ಪಟ್ಟಿ ರೆಡಿ ಆಯಿತು. ನೋಡಿ, ಇದು ಬ್ಯಾಕ್ ಪಾರ್ಟ್. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೂ ಕೂಡ ನಾನು ಇದನ್ನೇ ಕೊಡ್ತೀನಿ, ಕಾಟನ್ನಲ್ಲೇ ಕೊಡ್ತೀನಿ. ಇದು ಸ್ಲೀವ್. ನಾವು ಅಕಸ್ಮಾತ್ ಕ್ಯಾನ್ವಾಸ್ ಕೊಡೋಂಗಿದ್ರು ಕೂಡ ಆಗುತ್ತೆ. ನಾನು ಯಾವುದೇ ಕ್ಯಾನ್ವಾಸ್ ಇಲ್ಲಿ ಕೊಡ್ತಾ ಇಲ್ಲ. ಇದು ಅಷ್ಟೇ 3 ಲೇಯರ್ ಮಾಡ್ಕೊಳ್ಳಿ. ನಾವೇನು ಹುಕ್ ಹಾಕ್ತೀವಿ, ಒಂದು ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಫೋಲ್ಡ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಅದು ಥಿಕ್ ಥರ ಒಂಥರ ದಪ್ಪಗೆ ಚೆನ್ನಾಗಿ ಉಕ್ಸ್ಕೊಡುತ್ತೆ. ಇಷ್ಟೇ ಫ್ರೆಂಡ್ಸ್ ಬ್ಲೌಸ್ ಕಟ್ಟಿಂಗ್. ಈಗ ಇದನ್ನ ಇಟ್ಕೊಂಡು ನಾವೇನು ಮಾಡೋಣ, ಮೇನ್ ಕ್ಲಾತ್ ಕಟ್ ಮಾಡೋಣ.